ಶಿವನ ಪುರಾಣ ಕೇಳೋದಂದ್ರೆ ಬಹಳಷ್ಟು ಪುಣ್ಯ ಬರ್ತದೆ ಅಂತ ಹೇಳಿ ನಮ್ಮ ಹಿಂದಿಗೆ ಹೇಳ್ತೇನೆ. ಎಲ್ಲ ದೇವಸ್ಥಾನಗಳಲ್ಲಿ 12 ಜ್ಯೋತಿರ್ಲಿಂಗ ಹೋಗಿ ಏನು ಪುಣ್ಯ ಬರ್ತದೆ ಅಂತ ಹೋಗ್ತೀವಿ. ಆ ಎಲ್ಲ ಜ್ಯೋತಿರ್ಲಿಂಗ ದರ್ಶನ ಇದೇ 33 ದಿನ ಶಿವನ ಪುರಾಣವನ್ನ ಈಗಾಗಲೇ ಕೇಳಿದ್ದೀವಿ. ಶಿವನ ಪುರಾಣದಲ್ಲಿ ಬರ್ತಕ್ಕಂಥ ಪಾರ್ವತಿ ಪರಮೇಶ್ವರರು ಸೃಷ್ಟಿಕರ್ತರು. ಈ ಜಗತ್ತನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಮಹಾದೇವ. ಆ ಮಹಾದೇವನ ಪುರಾಣದಲ್ಲಿ ಎಲ್ಲ ವಿಶ್ವವಿದ್ಯಾಲಯಗಳು ನಡೆದಾಡ್ತಕ್ಕಂಥ ವಿಶ್ವವಿದ್ಯಾಲಯಗಳು ಅವರು ತೆರೆಯಲ್ಲಿ ಓದಿರ್ತಕ್ಕಂಥ ವಿದ್ಯೆ ಏನಿರ್ತದೆ ಭಗವಂತನ ಬಗ್ಗೆ ಅವರು ವಿಚಾರ ಮಾಡಿ ಪುಸ್ತಕ ಓದಿ ನಮ್ಮ ಒಳ್ಳೆ ಮಾರ್ಗದರ್ಶನ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಬಹಳಷ್ಟು ಜನ ಹಳ್ಳಿಯಲ್ಲಿದ್ದಾಗ ಪಟ್ಟಿ ರೀತಿಯಿಂದ ಕೆಲವೊಂದು ಪಾಪದ ಕೆಲಸ ಮಾಡಿಸಿ ಅಧರ್ಮದ ದಾರಿ ತುಳಿತೀವಿ. ಮನುಷ್ಯ ಅಂದ್ರೆ ಸ್ವಾಭಾವಿಕ ಮನಸ್ಸು ಚಂಚಲ, ಏನಾದ್ರೂ ಆಸೆ ಪಡ್ತದೆ, ಏನಾದ್ರೂ ದುರಾಸೆ ಮಾಡ್ತದೆ, ಏನಾದ್ರೂ ಕೆಟ್ಟ ಕೆಲಸ ಮಾಡ್ತದೆ. ಧರ್ಮವನ್ನು ಬಿಟ್ಟ ಅಧರ್ಮದ ದಾರಿ ಕೆಲಸ ಮಾಡ್ತಕ್ಕಂಥ ಮನುಷ್ಯ ಜನ್ಮಕ್ಕೆ ಮತ್ತೆ ಧರ್ಮದ ದಾರಿ ತುಳಿಸ್ತಕ್ಕಂಥದ್ದು ಯಾವ್ದಾದ್ರೂ ಔಷಧ ಇದ್ರೆ ಅದು ಪುರಾಣ. ಶಿವಪುರಾಣ ಮಹಾಪುರಾಣ. ಆ ಪುರಾಣ ನಡೆದಾಡುವ ವಿಶ್ವವಿದ್ಯಾಲಯಗಳು ನಮ್ಮ ಹಿಂದಿನ ಪೂರ್ವಜರು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಕೂಡ ಈ ಒಂದು ಎಲ್ಲ ಶರಣರನ್ನ ಸೇರಿ ವಚನ ಸಾಹಿತ್ಯದ ಮೂಲಕ ಧರ್ಮದ ಸಂದೇಶವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಅನೇಕ ವಚನ ಸಾಹಿತ್ಯದ ಮೂಲಕ ನಮಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು ಹಿಂದಿನಿಂದ ಬಂದಿರತಕ್ಕಂಥದ್ದು. ಶ್ರಾವಣ ಮಾಸ, ಇವೆಲ್ಲ ಅಮಾಸಗಳು, ಹಬ್ಬ ಹುಣ್ಣಿಮೆಗಳು ನಮಗೆಲ್ಲರಿಗೂ ಒಂದೊಂದು ವಿಶೇಷತೆ ಇದೆ. ನಾಗಪಂಚಮಿ ಹಬ್ಬದ ದಿವಸ ನಾವೆಲ್ಲರೂ ಮನೆಯಲ್ಲಿ ಸಿಹಿ ತಿಂಡಿಯನ್ನು ಮಾಡಿ ಮನೆಯಿಂದ ಹೊರಗೆ ಹೋಗಿರ್ತಕ್ಕಂಥ ಅಕ್ಕ ತಂಗಿಯನ್ನ ಬರಮಾಡಿಕೊಂಡು ಎಲ್ಲರೂ ಕರೆದು ದೀಪಾವಳಿ ದಿವಸ ಅವರಿಂದ ಕಳಿಸಿಕೊಡ್ತಕ್ಕಂಥ ಕಾರ್ಯಕ್ರಮ. ಮಾನವೀಯ ಹಬ್ಬದ ದಿವಸ ನಾವೆಲ್ಲರೂ ಊರಲ್ಲಿದ್ದಾಗ ಒಂದೊಂದು ಮಾತು ಕಟ್ಟಾಗ್ತದೆ, ತಪ್ಪಾಗ್ತದೆ, ಜಗಳ ಆಗ್ತದೆ. ಅವೆಲ್ಲ ಮರೆ ಮಾಚಿ ಅಣ್ಣ ತಮ್ಮಂದಿರಿಂದ ಬಾಳಬೇಕು ಅಂತ ಹೇಳಿ ಒಬ್ಬರಿಗೊಬ್ಬರು ತಪ್ಪಿಕೊಂಡು ಪುತ್ರನ ಸಂಕ್ರಾಂತಿ ದಿವಸ ಒಂದೊಂದು ಹಬ್ಬದೊಂದೊಂದು ವಿಶೇಷ ಎಲ್ಲ ಮಾತು ದಿವಸ ನಾವೆಲ್ಲ ರೈತರನ್ನು ಅನುಷ್ಠಾನ ಮಾಡಿಕೊಂಡು ಎಲ್ಲ ಹೊರಗಳಿದವರು ಹೊರಗಿ ಹೊರ ಇಲ್ಲಾದ್ರೂ ಕೂಡ ಎಲ್ಲರೂ ಊಟ ಮಾಡಿ ಜಾಗ ಹೊಡೆದು ಎಲ್ಲರೂ ಒಂದೊಂದು ಹಬ್ಬಕ್ಕೆ ಒಂದೊಂದು ವಿಶೇಷತೆ ಇದೆ. ಆ ರೀತಿ ಕೂಡ ಶ್ರಾವಣ ಮಾಸಕ್ಕೆ ಒಂದು ವಿಶೇಷತೆ ಏನಪ್ಪ ಅಂದ್ರೆ ನಾವೆಲ್ಲರೂ ಶಿವನ ಧ್ಯಾನ ಮಾಡ್ತಕ್ಕಂಥದ್ದು, ಶ್ರಾವಣ ಮಾಸದಿಂದ ಉಪವಾಸ ಇರ್ತಕ್ಕಂಥದ್ದು ಮತ್ತು ಶ್ರಾವಣದಲ್ಲಿ ಭಜನೆ ಮಾಡ್ತಕ್ಕಂಥದ್ದು, ಭಗವಂತನ ಧ್ಯಾನ ಮಾಡ್ತಕ್ಕಂಥದ್ದು. ಮನುಷ್ಯ 1 ತಿಂಗಳ ಪರ್ಯಂತ ಆದರೂ ಕೂಡ ಶಿವನ ಧ್ಯಾನದಲ್ಲಿ ಮಾತನಾಡಿ ಧರ್ಮದ ದಾರಿಯನ್ನ ತುಳಿತಕ್ಕಂಥ ರೀತಿಯಲ್ಲಿ ಅಧರ್ಮವನ್ನ ಮರೆತು ಪುರಾಣ ಕೀರ್ತನ ಪ್ರವಚನಗಳನ್ನ ಕೂಡಿ ನಮ್ಮ ಕಿವಿಯಲ್ಲಿ ಬಿದ್ದು ನಾವು ಮನುಷ್ಯರನ್ನ ಏನು ಪಶುವಾಗಿರ್ತದನ್ನ ಹೋಗಿ ಮತ್ತೆ ಮನುಷ್ಯರಲ್ಲಿ ಧರ್ಮದ ದಾರಿಯಲ್ಲಿ ಹೋಗ್ತಕ್ಕಂಥ ದಾರಿ ತೋರಿಸ್ತಕ್ಕಂಥದ್ದೇ ಶಿವಪುರಾಣದ ತತ್ವ. ಆ ಸಂದೇಶವನ್ನ ಕೇಳಿದ್ರೆ ನಾವು ನೀವೆಲ್ಲ ಸೇರಿದ್ವಿ. ಸಮಯ ಬಹಳ ಇದೆ. ನಾನು ಕೂಡ ಬಹಳಷ್ಟು ತಡ ಮಾಡಿ ಬಂದಿದ್ದೀನಿ. ನಾ ಪೂಜೆರು ಬರ್ಬೇಕಾಗಿದೆ. ಈ ಶಿವಲಿಂಗೇಶ್ವರ ಇತಿಹಾಸ ಹಳೆ ಇತಿಹಾಸ ಇದೆ. ತಾವೆಲ್ಲ ಹೇಳಿದಿರಿ, ತಾವೆಲ್ಲ ಆಶೀರ್ವಾದ ಮಾಡಿ ಶಾಸಕನಾಗಿ ಮಾಡಿದಿರಿ. ಆದಷ್ಟು ನಮ್ಮ ಕೈಲಾಗುತ್ತೆ ಏನು 50 ಲಕ್ಷ ರೂಪಾಯಿ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದನ್ನು ಶೀಘ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ರೀತಿಯಲ್ಲಿ ನನ್ನ ಎಲ್ಲ ಪ್ರಯತ್ನವನ್ನ ಮಾಡಿ ಹಣವನ್ನು ತಂದ್ರೆ ಕೆಲಸ ನಾವು ಸೇರಿ ಮಾಡೋಣ. ಆ ಶಿವಲಿಂಗೇಶ್ವರ ನಮಗೆ ಇಲ್ಲಿಷ್ಟು ಆಶೀರ್ವಾದ ಕೂಡ ಅಂತ ಹೇಳಿ ಕೇಳಿಕೊಂಡು ನನ್ನ ಕರೆಕ್ಟ್ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಸನ್ಮಾನಿಸಲಿಕ್ಕಾಗಿ ನಮಗೆಲ್ಲರಿಗೂ ಹೊಂದಿಸಿ ನಾನು ಏನೇ ಸಹಾಯ ಕೂಡ ನಾನು ಸಮಿತಿಗೆ ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಜಯ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವಲಿಂಗೇಶ್ವರ ಗ್ರಾಮ ದೇವಸ್ಥಾನದೊಳಗೆ ಅತ್ಯಂತ ಭಕ್ತಿಪೂರ್ವಕವಾಗಿ ಈ ವರ್ಷದ ಒಂದು ಕಾರ್ಯಕ್ರಮ ಏನಂದ್ರೆ ಶಿವ ಮಹಾಪುರಾಣವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಶಿವ ಮಹಾಪುರಾಣ ಎಷ್ಟು ಪವಿತ್ರ ಅಂದ್ರೆ ಕೇಳಿದಂತಹ ಮಾನವನ ಭವಬಂಧನವೆಲ್ಲ ಹರಿಸುವಂಥದ್ದು ಯಾವುದಾದ್ರೂ ಇದ್ರೆ ಅದು ಶಿವ ಮಹಾಪುರಾಣ ಅಂತ ಹೇಳಬಹುದು. ಆ ಶಿವ ಮಹಾಪುರಾಣವನ್ನು ಕೇಳಿ ಅತ್ಯಂತ ಆನಂದವಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಅಲ್ಲಮಪ್ರಭು ಪಾಟೀಲ್ ಅವರು ಕೂಡ ಆಗಮಿಸಿದರು. ಆಗಮಿಸಿ ಅವರು ಎಂತಹ ಸರಳ ಸಾತ್ವಿಕ ಸ್ವಭಾವದಂದ್ರೆ ದೇವರಲ್ಲಿ, ಗುರುವಿನಲ್ಲಿ, ಲಿಂಗದಲ್ಲಿ, ಜಂಗಮದಲ್ಲಿ ಅತ್ಯಂತ ಭಕ್ತಿ ಉಳ್ಳಂತವರು. ರಾಜಕೀಯದಲ್ಲಿ ಹಿರಿಯ ದೊಡ್ಡರು ಯಾರು ಅಂತ ಅಂದ್ರೆ ಅದು ನಮ್ಮ ಅಲ್ಲಮಪ್ರಭು ಪಾಟೀಲ್ ಸರ್ ಅಂತ ನಾವು ಹೇಳಿದ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಯಾಕಂದ್ರೆ ಅವರು ನಮ್ಮ ಇವತ್ತು ಗ್ರಾಮಕ್ಕೆ ಬಂದು ಶಿವಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ದೇವಸ್ಥಾನ ಸಲುವಾಗಿ 50 ಲಕ್ಷ ರೂಪಾಯಿನ ಕೊಡ್ತೀನಿ ಅಂತ ಅವರು ಹೆಮ್ಮೆಯಿಂದ ನಮಗೆ ಆಶ್ವಾಸನೆಯನ್ನು ಕೊಟ್ಟು ಹೋಗಿದ್ದಾರೆ. ಈ ನಮ್ಮ ದೇವಸ್ಥಾನದ ಜೀವನೋದ್ಧಾರಕ್ಕಾಗಿ ಅವರು 50 ಲಕ್ಷ ರೂಪಾಯಿನ ಕೊಟ್ಟು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಶೋಭೆಯನ್ನು ಕೊಟ್ಟಿದ್ದಕ್ಕಾಗಿ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಎಲ್ಲ ನಮ್ಮ ಶಿವಲಿಂಗೇಶ್ವರ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರಾದಿಯಾಗಿ ಈ ಗ್ರಾಮದ ಎಲ್ಲ ಹಿರಿಯರ ಒಂದು
ಅನುಭವದ ಎಲ್ಲ ಹಿರಿಯರು ಕೂಡಿಕೊಂಡು ಈ ಶ್ರಾವಣ ಮಾಸದ ಪ್ರಯುಕ್ತ ಶಿವಲಿಂಗೇಶ್ವರ ದೇವಸ್ಥಾನದಲ್ಲಿ ಪಟ್ನಾ ಗ್ರಾಮದಲ್ಲಿ ಶಿವಮಹಾಪುರಾಣದ ಪ್ರಯುಕ್ತವಾಗಿ ಇಲ್ಲಿಯವರೆಗೂ ಸಾಗಿ ಬಂದಿರತಕ್ಕಂಥ ಶಿವಮಹಾಪುರಾಣದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಸಮೃದ್ಧರಾಗಿ ಧರ್ಮದ ಕಾರ್ಯಗಳನ್ನು ಮಾಡೋಣ ಅಂತ ತಿಳಿಸಿ ಪಟ್ನಾ ಗ್ರಾಮದಲ್ಲಿ ಶಿವಲಿಂಗೇಶ್ವರ ದೇವಸ್ಥಾನದೊಳಗೆ ನಾವು ಪುರಾಣಿಕರು ವೇದಮೂರ್ತಿ ಸಿದ್ದಲಿಂಗಯ್ಯ ಶಾಸ್ತ್ರೀಜಿ ನರೋಣ ನಾವು ಪುರಾಣವನ್ನ ನಾವು ಇಲ್ಲಿ 1 ತಿಂಗಳ ಪರ್ಯಂತರವಾಗಿ ಪುರಾಣವನ್ನ ನಡೆಸಿಕೊಂಡು ಬಂದಿದ್ದೀವಿ. ಈ ಪುರಾಣದೊಳಗೆ ಕೇಳಿದಂತವರಿಗೂ ಕೂಡ ಕಮಿಟಿಯವರಿಗೂ ಸರ್ವರಿಗೂ ಕೂಡ ಪರಮಾತ್ಮ ಒಳ್ಳೆಯದನ್ನು ಮಾಡಲಿಕ್ಕೆ ಹಾರೈಸಿ ನಾವು ಹೇಳಿರ್ತಕ್ಕಂಥ ಪುರಾಣವನ್ನ ಎಲ್ಲರಿಗೂ ಮೊದಲ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾ ಇದ್ದೀವಿ.